ವೀಕ್ಷಕರೇ, ನಿಮ್ಮ ಮನೆಯಲ್ಲಿ PUC ಪಾಸ್ ಮಾಡಿಕೊಂಡು ಇರತಕ್ಕಂತ ವಿದ್ಯಾರ್ಥಿಗಳು ಇದ್ರೆ ಕರ್ನಾಟಕ ಸರ್ಕಾರದಿಂದ ಒಂದು ಬೆಸ್ಟ್ ಅವಕಾಶ ಸಿಗಿದೆ ಸರ್ಕಾರಿ ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ. ಸರ್ಕಾರಿ ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ ಅಂತಾನೆ ಸುಮಾರು ಹೆಚ್ಚಿನ ಪೋಸ್ಟ್ ಅನ್ನ ಕರ್ನಾಟಕ ಸರ್ಕಾರ ಕಾಲ್ ಮಾಡಿದೆ. ಯಾರಿಗಾಗಿ? PUC ಪಾಸ್ ಮಾಡಿಕೊಂಡು ಇರತಕ್ಕಂತ ವಿದ್ಯಾರ್ಥಿಗಳಿಗಾಗಿ ಕಾಲ್ ಮಾಡಿದೆ. PUC ವಿದ್ಯಾರ್ಥಿಗಳು ಏನಿದಾರೋ ಇವರು ಏನಾದ್ರು ಈಗ ಹೈಯರ್ ಎಜುಕೇಶನ್ ಅಂತ ಮಾಡ್ತಾ ಇದ್ರೆ, ಡಿಗ್ರಿ ಮತ್ತೆ ಇನ್ನೊಂದು ಯಾವ್ದಾದ್ರು ಎಜುಕೇಶನ್ ಮಾಡ್ತಾ ಇದ್ರೆ, ಅವ್ರೇನಾದ್ರೂ ಸರ್ಕಾರಿ ಉದ್ಯೋಗವನ್ನ ಪಡ್ಕೋಬೇಕು ಅಂತ ಆಸೆ ಪಟ್ಟಿದ್ರೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಥವ್ರಿಗೆ ಇವತ್ತು ಒಂದು ಹೊಸ ಅಪ್ಡೇಟ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ಅಪ್ಡೇಟ್ಸ್ ಅನ್ನ ನೀವು ನೀಟಾಗಿ ಕೇಳ್ಕೊಂಡ್ರೆ ನೀವು ಕೂಡ ಅಪ್ಲೈ ಮಾಡಬಹುದು, ಸರ್ಕಾರಿ ಉದ್ಯೋಗವನ್ನ ಪಡ್ಕೊಳ್ಬಹುದು. ಸರ್ಕಾರಿ ಉದ್ಯೋಗ ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಗಗನ ಕುಸುಮ. ಅದು ಆ ಹಿನ್ನೆಲೆಯಲ್ಲಿ ಗಗನ ಕುಸುಮವನ್ನ ನಿಮ್ದಾಗಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಬಂದಿದೆ. ಈ ಅವಕಾಶವನ್ನು ಕೂಡ ನೀವು ಬಳಸ್ಕೋಬಹುದು. ಇಂಥ ವಿಚಾರವನ್ನ ನಿಮ್ಮ ಮೊಬೈಲ್ ಬಾಗಿಲಿಗೆ ನಾನು ತಗೊಂಡು ಬಂದಿದ್ದೇನೆ. ಈ ವಿಚಾರವನ್ನ ನೀವೇನಾದ್ರೂ ಕೇಳಿಸ್ಕೊಂಡು ಅದಕ್ಕೆ ಅಪ್ಲೈ ಮಾಡಿದ್ರೆ ನೀವು ಕೂಡ ಸರ್ಕಾರಿ ಉದ್ಯೋಗವನ್ನ ಪಡ್ಕೋಬಹುದು. ಅಪ್ಲೈ ಮಾಡಿದ ತಕ್ಷಣ ಪಡ್ಕೋಬಹುದಾ? ಅಫ್ಕೋರ್ಸ್, ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ನೀವು ನಡೆಸ್ಕೊಂಡ್ರೆ ಖಂಡಿತ ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಈ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಒಂದು ಹೊಸ ಅಪ್ಡೇಟ್ ಅಂತ ತಗೊಂಡು ಬಂದಿದ್ದೀನಿ. ಇದು ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ, ಪ್ರತಿಯೊಬ್ಬ ಮನೆಯವರಿಗೆ ಬೇಕಾಗುತ್ತೆ. ಈ ವಿಚಾರವನ್ನ ನೀವು ಶೇರ್ ಮಾಡುವುದರ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸಿ. ಯಾರಿಗ್ ಗೊತ್ತು ಯಾರ ಅಂಗೈಯಲ್ಲಿ ಯಾವ ಯಾವ ಅನ್ನವನ್ನ ತಿನ್ನುವ ಋಣ ಇದೆ. ಆ ದಿಸೆಯಿಂದಾಗಿ ನೀವು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಉಪಯೋಗ ಆಗ್ಲಿ. ಹಾಗೆ ಮಾಡ್ತೀರಾ? ಜೊತೆಗೆ ಈ ವಿಡಿಯೋನ ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಬನ್ನಿ. ವಿಡಿಯೋ ಆರಂಭ ಮಾಡುವ ಮುನ್ನ ಒಂದ್ ಮಾತು ಹೇಳಲೇಬೇಕು. ಎಷ್ಟೋ ಜನ ಸ್ಕಿಪ್ ಮಾಡಿ ನೋಡುವ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾರೆ. ಸ್ಕಿಪ್ ಮಾಡಿ ನೋಡುವುದರ ಮೂಲಕ ಏನಾಗ್ಬೋದು ಅಂತ ಹೇಳಿದ್ರೆ, ಯಾವುದೋ ಮಧ್ಯದ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಗೆ ಅದೇ ಬೇಕಾಗುತ್ತೆ, ಆ ಪಾಯಿಂಟ್ ಸ್ಕಿಪ್ ಆಗ್ಬಿಡುತ್ತೆ. ಅದು ಸ್ಕಿಪ್ ಆದ್ರೆ ಮತ್ತೆ ನೀವು ಆ ವಿಡಿಯೋನ ಮತ್ತೆ ಫುಲ್ ನೋಡ್ಬೇಕಾಗತ್ತೆ. ಇದ್ರ ಬದಲು ಸ್ಕಿಪ್ ಮಾಡ್ದೇನೆ ಮೊದಲಿಂದ ಕೊನೆವರೆಗೆ ನೋಡಿದ್ರೆ ಕಂಪ್ಲೀಟ್ ಅರ್ಥ ಆಗುತ್ತೆ. ನಿಮ್ಗೆ ಏನೇನ್ ಬೇಕು, ಎತ್ತೆತ್ತ ಬೇಕು ಅಂತ ಎಲ್ಲ ಅರ್ಥ ಆಗುತ್ತೆ. ಅಪ್ಲೈ ಮಾಡ್ತಾ ಹೋಗ್ಬೋದು. ಯಾವುದೇ ತೊಂದರೆ ಇಲ್ಲದೇನೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಹಾಗಾದ್ರೆ ಇವತ್ತಿನ ವಿಚಾರವನ್ನ ಇನ್ ಡೀಟೇಲ್ಸ್ ಹೇಳಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಡೀಟೇಲ್ಸ್ ನ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಲೈವ್ ಆಗಿ ತೋರಿಸ್ತಾ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಬನ್ನಿ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗೋಣ. ಪ್ರೀತಿಯ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ನೀವೇನು KEA ಅಂತ ಕರೀತಿರೋ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕರಿತಿರೋ, ಇದು ಈ ಒಂದು ಪೋಸ್ಟಿಂಗ್ಸ್ಗೆ ಕರೆಯನ್ನ ಮಾಡಿದೆ. ಈ ಪೋಸ್ಟಿಂಗ್ ಯಾವುದು ಅಂತ ನೀವು ನೋಡೋದಾದ್ರೆ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದೊಂದು ಗ್ರಾಮ ಆಡಳಿತ ಅಧಿಕಾರಿಯನ್ನ ನೇಮಿಸಬೇಕು ಅಂತೇಳಿ 1000 ಪೋಸ್ಟಿಂಗ್ಸ್ಗೆ ಕರೆ ಮಾಡಿದ್ದಾರೆ. 1000 ಪೋಸ್ಟಿಂಗ್ಸು ಇಲ್ಲಿದೆ ಅಂತಕ್ಕಂಥದ್ದು. ಯಾರಿಗುಂಟು ಯಾರಿಗಿಲ್ಲ, ಯಾರ್ಯಾರ ಹಣೆನಲ್ಲಿ ಏನೇನ್ ಬರ್ದಿದೆ ಯಾರಿಗ್ ಗೊತ್ತು. ಆ ದಿಸೆಯಿಂದಾಗಿ ಈ ಹುದ್ದೆನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಅಧಿಸೂಚನೆಯನ್ನ ನೀಟಾಗಿ ನೀವು ತಿಳ್ಕೋಬೇಕು. ಈ ಅಧಿಸೂಚನೆಯನ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಹೇಳಕ್ ಹೋಗ್ತಾ ಇದ್ದೀನಿ. ಬನ್ನಿ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಅಂತಕ್ಕಂಥದ್ದು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಕರೆ ಮಾಡಿದೆ. ಎಷ್ಟು ಹುದ್ದೆಗಳಿದೆ ಅವರೇ ಹೇಳ್ಬಿಡ್ತಾರೆ. 1000 ಹುದ್ದೆ ಇದೆ ಅಂತ. ವೇತನ ಶ್ರೇಣಿ ಎಷ್ಟು? 21,400 42,000 ಅಂತಕ್ಕಂಥದ್ದು. ಹುದ್ದೆಯ ಹೆಸರೇನು? ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಹಾಗಾದ್ರೆ ಬನ್ನಿ, ಇಷ್ಟು ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಏನು? ಅವ್ರು ಹೇಳ್ಬಿಡ್ತಾರೆ, ಶೈಕ್ಷಣಿಕ ಅರ್ಹತೆ ದ್ವಿತೀಯ PUC ಅಥವಾ ತತ್ಸಮಾನ ಅಂತಕ್ಕಂಥದ್ದು. ದ್ವಿತೀಯ PUC ಅಥವಾ ತತ್ಸಮಾನ ಅಂತಕ್ಕಂಥದ್ದು. ದ್ವಿತೀಯ PUC ಓದಿರ್ಬೇಕು ಅಥವಾ ಅದಕ್ಕೆ ಸಮಾನಾಂತರವಾದಂತ ಎಜುಕೇಶನ್ ಅನ್ನ ಮಾಡಿರ್ಬೇಕು ಅಂತ ಹೇಳ್ತಾರೆ. ಈ ಸಮಾನಾಂತರವಾದ ಎಜುಕೇಶನ್ ಯಾವ್ಯಾವು, ಏನೇನು, ಎಲ್ಲೆಲ್ಲಿ ಮಾಡ್ಬೋದು, ಹೇಗೆ ಮಾಡ್ಬೋದು, ಇದ್ರ ವಿಚಾರನೂ ಕೂಡ ನಾನು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನ ನೀವು ನೋಡಿ ಅಂತಕ್ಕಂಥದ್ದು. ನೆಕ್ಸ್ಟ್, ಪಿಂಚಣಿ ಸೌಲಭ್ಯ ಏನಾದ್ರು ಇದದ ಅಂತ ಹೇಳಿದ್ರೆ ಅವರೇ ಹೇಳ್ಬಿಡ್ತಾರೆ, ಪಿಂಚಣಿ ಸೌಲಭ್ಯ ಇರುವುದಿಲ್ಲ ಅಂತ. ಪಿಂಚಣಿ ರಹಿತ ಎಂಬುದಾಗಿ ಹೇಳ್ಬಿಡ್ತಾರೆ. ನೆಕ್ಸ್ಟ್, ವಯೋಮಿತಿ ಎಷ್ಟು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಕನಿಷ್ಠ 18 ವರ್ಷಗಳಂತೂ ಆಗಿರ್ಬೇಕು. 18 ವರ್ಷ ತುಂಬಿದ ನಂತರದಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಆದ್ರೆ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ
ವಯಸ್ಸಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗೆ ಅಂತ ಅಂದ್ರೆ ಜನರಲ್ ಮೆರಿಟ್ ಸ್ಟೂಡೆಂಟ್ ಅಂತ ಏನ್ ಕರಿತೀವೋ ನಾವು, ಅವ್ರಿಗೆ 35 ವರ್ಷಗಳ ಗರಿಷ್ಠ ವಯೋಮಿತಿ ಇದೆ. 18ರಿಂದ 35 ವರ್ಷದ ಒಳಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು. ನೆಕ್ಸ್ಟ್ 2A 2B 3A 3B ಅಭ್ಯರ್ಥಿಗಳಿದ್ರೆ ಅವ್ರಿಗೆ 38 ವರ್ಷಗಳು ಅಂತಕ್ಕಂಥದ್ದು. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಕ್ಯಾಟಗರಿ 1 ಅಂತ ಏನ್ ಕರಿತೀರೋ ಅವರಿದ್ರೆ 40 ವರ್ಷಗಳು ಅಂತಕ್ಕಂಥದ್ದು. ಅಂತ ಹೇಳಿದ್ರೆ ಹೀಗೆ 35ರಿಂದ 40 ವರ್ಷಗಳನ್ನ ಕ್ಯಾಟಗರಿ ವೈಸ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಏನು ಏಜ್ ಕ್ರೈಟೀರಿಯಾ ಇರುತ್ತೋ ಅದನ್ನ ಫಾಲೋ ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ನಂತರದಲ್ಲಿ ಹುದ್ದೆಗಳ ವರ್ಗೀಕರಣ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಪೋಸ್ಟ್ ಇದೆ, ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನ ಕೊನೆಯಲ್ಲಿ ಕೊಟ್ಟಿದೀವಿ, ಅದನ್ನ ನೋಡ್ಕೊಳ್ಳಿ ಅಂತಾರೆ. ನಂತರದಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಎಷ್ಟು ಅಂತ ಹೇಳಿದ್ರೆ ಅವ್ರು ಮೊದಲೇ ಹೇಳಿದ್ರು 3ನೇ ತಿಂಗಳಲ್ಲೇ ಇದು ಬರುತ್ತೆ ಅಂತ, ಆದ್ರೆ ಪೋಸ್ಟ್ಪೋನ್ ಆಗಿತ್ತು ಅದು. ಈಗ ಅರ್ಜಿ ಹಾಕ್ಲಿಕ್ಕೆ ಆನ್ಲೈನ್ ಓಪನ್ ಆಗಿದೆ. ಈಗ ಯಾವ ಡೇಟ್ ಇಂದ ಅಂತ ಹೇಳಿದ್ರೆ 5/4/2024 ಓಪನ್ ಆಗಿದೆ. ಇಲ್ಲಿಂದ ನಿಮ್ಗೆ ಅಪ್ರಾಕ್ಸಿಮೇಟ್ ಅಂತ ಹೇಳಿದ್ರೆ 1 ತಿಂಗಳು ಸಿಗುತ್ತೆ. ಅಂದ್ರೆ ಆಲ್ರೆಡಿ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆನ್ಲೈನ್ ಪೋರ್ಟಲ್ ಓಪನ್ ಇದೆ, ನೀವು ಈಗ ಹಾಕ್ಬೋದು. ಡಿಲೇ ಮಾಡಬೇಡಿ, ನನ್ನ ವಿಡಿಯೋನ ನೀಟಾಗಿ ಕೇಳಿಸ್ಕೊಳ್ಳಿ, ಅಪ್ಲಿಕೇಶನ್ ಹಾಕ್ತಾ ಹೋಗಿ ಅಂತ. ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಏನೇನ್ ಡೀಟೇಲ್ಸ್ ಬೇಕು ಅಂತಕ್ಕಂಥದ್ದನ್ನು ನಿಮ್ಗೆ ಮಾಡ್ಕೊಡಕ್ ಹೋಗ್ತಾ ಇದ್ದೀನಿ. ಆ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ ಅಂತ. ನಂತರದಲ್ಲಿ ಶುಲ್ಕದ ವಿಚಾರವನ್ನ ಹೇಳ್ತಾರೆ. ಆನ್ಲೈನ್ ಮೂಲಕ ಶುಲ್ಕ ಪಾವತಿಯನ್ನ ಮಾಡ್ಬೋದು, ಆನ್ಲೈನ್ ಪೇಮೆಂಟ್ ಅನ್ನ ನೀವು ಮಾಡ್ಬೋದಂತೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟು ಅಂತ ಹೇಳಿದ್ರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಾದಂತ 2A 2B 3A 3B ಇದ್ರೆ 750 ರೂಪಾಯಿಗಳು ಅಂತ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಇದ್ರೆ ಅವ್ರಿಗೆ 500 ರೂಪಾಯಿಗಳು. ಇದು ಈ ಒಂದು ಪೋಸ್ಟ್ಗೆ ಶುಲ್ಕವಾಗಿ ಕಟ್ಟಬೇಕಾಗತ್ತೆ ಅಂತಕ್ಕಂಥದ್ದು. ಯಾರಿಗಾದ್ರೂ ಶುಲ್ಕ ವಿನಾಯಿತಿ ಇದೆಯಾ ಅಂತ ಹೇಳಿದ್ರೆ ಇದೆ ಅಂತಾರೆ. ಅದು ವಿಕಲಚೇತನ ಅಭ್ಯರ್ಥಿಗಳಿಗೆ, ಫಿಸಿಕಲಿ ಚಾಲೆಂಜ್ಡ್ ಯಾರು ಇರ್ತಾರೋ ಅಂತವ್ರಿಗೆ ಈ ಒಂದು ಶುಲ್ಕ ವಿನಾಯಿತಿ ಇದೆ. ಅದು 40% ಗಿಂತ ಹೆಚ್ಚು ಅಂಗವೈಕಲ್ಯವನ್ನ ಹೊಂದಿದ್ರೆ ಮಾತ್ರ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನೆಕ್ಸ್ಟ್ ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗೆ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನದ ಮೂಲಕ ಅಂತ ಹೇಳ್ತಾರೆ. ಅದು ನಿಮ್ಗೆ OMR ಶೀಟ್ ಅನ್ನ ಕೊಡುವ ಮೂಲಕ ಆಫ್ಲೈನ್ ಎಕ್ಸಾಮ್ ನಡೆಯುತ್ತೆ. OMR ಶೀಟ್ ಕೊಡುವ ಮೂಲಕ ಆಫ್ಲೈನ್ ಎಕ್ಸಾಮ್ ನಡೆಯುತ್ತೆ. ಅದನ್ನ ನೀವು ಅಟೆಂಡ್ ಮಾಡಬೇಕು. ಈ ಎಕ್ಸಾಮ್ ಬಗ್ಗೆನೇ ನಾನು ಮತ್ತೊಂದು ವಿಡಿಯೋವನ್ನ ಮಾಡಕ್ ಹೋಗ್ತಾ ಇದ್ದೀನಿ, ಆ ವಿಡಿಯೋವನ್ನ ನೀವು ನೋಡ್ಬೋದು ಅಂತಕ್ಕಂಥದ್ದು. ನಂತರದಲ್ಲಿ ಎಕ್ಸಾಮ್ ವಿಚಾರ ಬಂದಾಗ ಕಡ್ಡಾಯ ಕನ್ನಡ 1 ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಅದು 150 ಅಂಕಗಳಿಗಿರುತ್ತೆ. ಅದು ಎಲಿಜಿಬಲಿ ಎಕ್ಸಾಮ್ ಆಗಿರುತ್ತೆ. 50 ಅಂಕಗಳನ್ನ ನೀವು ತೆಗೆದುಕೊಂಡ್ರೆ ಖಂಡಿತ ನಿಮ್ಗೆ ಎಲಿಜಿಬಲ್ ಸಿಗುತ್ತೆ. ಇನ್ ಡೀಟೇಲ್ಸ್ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತಕ್ಕಂಥದ್ದು. ಮುಂದುವರೆದಂತೆ ನಿಮ್ಗೆ ಹಲವಾರು ಮೀಸಲಾತಿಗಳು ಸಿಗ್ತವೆ. ಅದನ್ನು ಕೂಡ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿ ಯಾವ ಮೀಸಲಾತಿ ಯಾರ್ಯಾರು ಸಿಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತೀನಿ ಅಂತಕ್ಕಂಥದ್ದು. ಇನ್ನು ಯಾವ ಕ್ಯಾಟಗರಿ ಸರ್ಟಿಫಿಕೇಟ್ಗಳಿಗೆ ಈ ಮಾದರಿಗಳು ಯಾವ್ಯಾವ ಇರಬೇಕು ಅಂತಕ್ಕಂಥದ್ದನ್ನ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದು ಫಾರ್ಮ್ ನಂಬರ್ D-ನ E-ನ ಇದನ್ನೆಲ್ಲ ನೀಟಾಗಿ ಕೊಟ್ಬಿಟ್ಟಿದ್ದಾರೆ. ಇದನ್ನ ನೀವು ನೀಟಾಗಿ ಓದ್ಕೊಂಡು ನೀವೇನಾದ್ರೂ ಕ್ಯಾಟಗರಿ ಅಪ್ಲೈ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ಈ ಸರ್ಟಿಫಿಕೇಟ್ ಅನ್ನು ಮಾಡಿಸ್ಕೊಂಡು ಅಪ್ಲೈ ಮಾಡ್ಬೇಕಾಗತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಮಾಡಿ, ಹೇಗ್ ಮಾಡಿಸೋದು ಏನು ಎತ್ತ ಅಂದ್ರೆ ಮುಕ್ತವಾಗಿ ಕಾಮೆಂಟ್ ಮಾಡಿ. ನಾನು ಅದಕ್ಕೆ ಹೇಗ್ ಮಾಡೋದು ಅಂತ ಬೇಕಾದ್ರೆ ಒಂದೊಂದು ವಿಡಿಯೋಗಳನ್ನ ಮಾಡಿ ನಿಮ್ಗೆ ಆ ವಿಚಾರವನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಇದಿಷ್ಟು ವಿಚಾರಗಳಾದ್ಮೇಲೆ ನೆಕ್ಸ್ಟ್ ನಾವು ನೇರವಾಗಿ ಯಾವ್ಯಾವ ಪೋಸ್ಟ್ ಇದೆ ಅಂತಕ್ಕಂಥ ವಿಚಾರಕ್ಕೆ ಹೋಗ್ಬಿಡೋಣ ಬನ್ನಿ ಅಂತಕ್ಕಂಥದ್ದು. ನೋಡಿ, ಒಟ್ಟು 1000 ಪೋಸ್ಟ್ ನಮ್ಗಿರೋದು. 1000 ಪೋಸ್ಟ್ ಅನ್ನ 2 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಉಳಿಕೆ ಮೂಲ ವೃಂದದ ಹುದ್ದೆಗಳು ಅಂತ, ಎರಡನೇದು ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದ ಹುದ್ದೆಗಳು ಅಂತ 2 ಭಾಗ ಮಾಡಿದ್ದಾರೆ. ಅಂತ ಹೇಳಿದ್ರೆ ಏನು ಕಲ್ಯಾಣ ಕರ್ನಾಟಕದ ಭಾಗ ಇದ್ದಾರೋ ಅವ್ರಿಗೊಂದಷ್ಟು ಹುದ್ದೆಗಳ ರಿಸರ್ವ್ ಮಾಡಲಾಗಿದೆ. ನಂತರದಲ್ಲಿ ಸ್ಥಳೀಯ ಹುದ್ದೆಗಳನ್ನು ಕೂಡ ರಿಸರ್ವ್ ಮಾಡಲಾಗಿದೆ ಅಂತಕ್ಕಂಥದ್ದು. ಒಟ್ಟು 1000ವನ್ನ ಭಾಗ ಮಾಡಿದ್ದಾರೆ. ಹಾಗೆ ನೋಡುವಂತ ಸಂದರ್ಭದಲ್ಲಿ ನಮಗೆ 131 ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿವೆ, ಮತ್ತೆ 869 ಸ್ಥಳೀಯ ವೃಂದಗಳಿವೆ ಅಂತಕ್ಕಂಥದ್ದು. ಜಿಲ್ಲಾವಾರು ಸಪರೇಟ್ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇದರ ಲಿಂಕ್ ಅನ್ನ ಅಂದ್ರೆ ಈ PDF ನೋಟಿಫಿಕೇಶನ್ ಏನಿದೆಯೋ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ ಆಗಿ ಹೋಗಿ ನೋಡ್ಕೋಬಹುದು, ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಅಂತಕ್ಕಂಥದ್ದು. ಒಂದ್ ಸ್ವಲ್ಪ ನೆನಪು ಮಾಡೋದಾದ್ರೆ ಬೆಂಗಳೂರು ನಗರಕ್ಕೆ 32 ಇದೆ, ಬೆಂಗಳೂರು ಗ್ರಾಮಾಂತರಕ್ಕೆ 34 ಇದೆ, ಹೀಗೆ ಒಂದಷ್ಟು ಇವೆ. ಬೆಳಗಾವಿಗೆ 64 ಇದೆ, ವಿಜಯನಗರಕ್ಕೆ 3 ಇದೆ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ನೋಡೋದಾದ್ರೆ ಕಲಬುರಗಿಗೆ 67 ಇದೆ,
ಬಳ್ಳಾರಿಗೆ ಅದಾಗಿದೆ, ಇನ್ ಡೀಟೇಲ್ಸ್ ಇದೆ, ನೀವು ಇದನ್ನ ನೋಡ್ಕೋಬಹುದು. ಇದರ ನೋಟಿಫಿಕೇಶನ್ ನಾನು ನಿಮ್ಗೆ ಹಾಕಿರ್ತೀನಿ ಅಂತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಒಂದಷ್ಟು ವಿಚಾರಗಳು ನಿಮಗೆ ಒಂದು ಕನ್ಕ್ಲೂಡ್ ಮಾಡ್ತಕ್ಕಂಥ ಒಂದು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ ಡೀಟೇಲ್ ಸಪ್ರೇಟ್ ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೀನಿ. ಅವನ್ನ ನೀವು ಸಪ್ರೇಟ್ ನೋಡ್ಬೋದು. ಲೈಕ್ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು, ಎಲ್ಲೆಲ್ಲಿದೆ, ಮತ್ತೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು, ಮತ್ತೆ ಸರ್ಟಿಫಿಕೇಟ್ ಗಳನ್ನ ಯಾವ ತರ ಮಾಡಿಸೋದು, ಮತ್ತೆ ಅಪ್ಲೈನ ಹೇಗ್ ಮಾಡೋದು, ಎಕ್ಸಾಮು ಯಾವ ತರ ಪ್ಯಾಟರ್ನ್ ಇದೆ, ಏನು, ಈ ತರದ ಹಲವಾರು ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಿಮಗಾಗಿ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಆ ದಿಸೆಯಿಂದಾಗಿ ನೀವು ನನ್ನ ಎಲ್ಲ ಅಪ್ಡೇಟ್ಸ್ ಗಳಿಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಏನಿದ್ರು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರಗಳನ್ನ ಕೊಡ್ಲಿಕ್ಕೆ ವಿಡಿಯೋಗಳನ್ನ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಈ ವಿಡಿಯೋ ಕರ್ನಾಟಕದ ಎಲ್ಲರಿಗೂ ಬೇಕಾಗುತ್ತೆ. ದಯಮಾಡಿ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮಾಡ್ತಿರಲ್ಲ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಅಪ್ಡೇಟ್ಸ್ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್.